ಕರ್ತನ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನಕ್ಕಾಗಿ ನನ್ನ ಕರ್ತನನ್ನು ಪ್ರಾರ್ಥಿಸುವಂತವನಾಗಿದ್ದೇನೆ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತಿನ ನಾನು ತೆಗೆದುಕೊಂಡು ಬಂದಂಥ ಸಂದೇಶದ ತಲೆಬರಹ ಏನೆಂಬುದಾಗಿ ನೋಡುವಾಗ, ದೇವರ ಮಕ್ಕಳ ಒಂದು ಜವಾಬ್ದಾರಿಕೆ ಏನು ಎಂಬುದಾಗಿ. ಇವತ್ತು ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ, ಆದರೆ ನಮ್ಮ ಜವಾಬ್ದಾರಿಕೆಗಳು ಏನು ಎಂಬುದಾಗಿ ಅನೇಕರು ಮರೆತು ಹೋಗಿರುವಂಥವರಾಗಿದ್ದೇವೆ, ಅಥವಾ ಅನೇಕರ ಜೀವಿತದಲ್ಲಿ ದೇವರ ವಾಕ್ಯ ಏನಿದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಇವತ್ತು ನಾನು ಹೇಳೋದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿರುವಂಥ ವಾಕ್ಯ. ನಮ್ಮ ದೇವರ ವಾಕ್ಯವು ನಮ್ಮನ್ನು ಜಯಿಸುವುದಕ್ಕಾಗಿ ನಮ್ಮನ್ನು ಬೆಳೆಸುವಂಥದ್ದಾಗಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ರೋಮ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಕೆಟ್ಟತನಕ್ಕೆ ನೀವು ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸಬೇಕು ಎಂಬುದಾಗಿ. ಅಂದರೆ ನಾನು ಹೇಳುವಂಥ ಉದ್ದೇಶ ಅಥವಾ ದೇವರ ವಾಕ್ಯದ ಉದ್ದೇಶ ಏನೆಂಬುದಾಗಿ ನೋಡುವಾಗ, ನಾವು ಕೆಟ್ಟತನದಲ್ಲಿ ನಾವು ಜೀವಿಸದೆ ಕೆಟ್ಟತನವನ್ನು ಸೋಲಿಸುವುದಕ್ಕಾಗಿ ನಾವು ಜಯವನ್ನು ಹೊಂದಬೇಕು ಎಂಬುದಾಗಿ. ಆ ಒಂದು ಜಯವನ್ನು ಹೊಂದುವುದಕ್ಕಾಗಿಯೇ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಅದಕ್ಕಾಗಿ ನನ್ನ ಸಹೋದರ ಸಹೋದರರೇ, ದೇವರ ಮಕ್ಕಳೇ, ನಾವು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ನಾಮಕರಣವಾಗಿರುವಂಥ ಕ್ರೈಸ್ತರಾಗಿರದೆ ನಾವು ಅದ್ಭುತಗಳನ್ನು ಮಾಡುವಂಥ ಕ್ರೈಸ್ತರಾಗಿದ್ದು, ನಾವು ಜೀವಿತದಲ್ಲಿ ಅದ್ಭುತವನ್ನು ಕಾಣುವಂಥ ಕ್ರೈಸ್ತರುಗಳಾಗಿದ್ದು, ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯದಲ್ಲಿ ನೋಡಿದಂತೆ ನಾವು ಕೆಟ್ಟತನಕ್ಕೆ ಆ ಒಂದು ಕೆಟ್ಟತನದಲ್ಲಿ ಸೋತು ಹೋಗದೆ ನಾವು ಕೆಟ್ಟತನವನ್ನೇ ಒಳ್ಳೆತನದಿಂದ ಸೋಲಿಸಿ ಜಯ ಹೊಂದುವವರಾಗಿರಬೇಕು. ಮತ್ತು ಒಂದು ಕಡೆ 9ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಬೇಕು ಎಂಬುದಾಗಿ. ಈ ಲೋಕದಲ್ಲಿ ನೋಡುವಾಗ ಅನೇಕರ ಜೀವಿತದಲ್ಲಿ ಪ್ರೀತಿಗಳನ್ನು ಕಾಣುವುದಿಲ್ಲ. ತಂದೆ ತಾಯಿಗಳ ಮೇಲೆ ಪ್ರೀತಿ ಇಲ್ಲ, ಅಣ್ಣ ತಮ್ಮಗಳ ಮೇಲೆ ಪ್ರೀತಿ ಇಲ್ಲ, ಬಂಧುಗಳ ಮೇಲೆ ಪ್ರೀತಿ ಇಲ್ಲ, ಸಮಾಜದಲ್ಲಿ ಪ್ರೀತಿ ಇಲ್ಲ, ಸಭೆಯಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಎನ್ನುವಂಥದ್ದು ಕಳೆದು ಹೋಗಿದೆ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಪ್ರೀತಿಯು ಅದು ನಿಷ್ಕಪಟವಾಗಿರಬೇಕು ಎಂಬುದಾಗಿ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ. ಇವತ್ತು ಅನೇಕ ಜನರು ಅನೇಕ ಕೆಟ್ಟತನವನ್ನು ಅಥವಾ ಕೆಟ್ಟ ಕಾರ್ಯಗಳನ್ನು ಬಿಗಿಯಾಗಿ ಹಿಡಿದುಕೊಳ್ತಾ ಇದ್ದಾರೆ. ಬಿಡು ಎಂಬುದಾಗಿ ಹೇಳುವಾಗ ಪಾಸ್ಟ್ರೇ ನನಗೆ ಮನಸ್ಸಿದೆ, ಆದರೆ ಬಿಡಕ್ಕಾಗ್ತಾ ಇಲ್ಲ ಎಂಬುದಾಗಿ. ಆದರೆ ಇವತ್ತು ನಾನು ಹೇಳೋದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ, ನೀವು ನಿಮ್ಮ ಕೆಟ್ಟತನವನ್ನು ಬಿಟ್ಟು ನೀವು ಕೆಟ್ಟತನವನ್ನು ಹೇಸಿಕೊಂಡು ನೀವು ಕೆಟ್ಟತನವನ್ನು ಅಸಹ್ಯ ಮಾಡಿದವರಾಗಿ ಒಳ್ಳೆತನದಿಂದ ಜೀವಿಸುವುದಾದರೆ ದೇವರು ಒಳ್ಳೆ ಕುರುಬನಾಗಿರುವಂಥ ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತೆಗೆದುಕೊಂಡು ಬರುವನಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವು ಕೆಟ್ಟತನವನ್ನು ನಿರಾಕರಿಸಬೇಕು. ನನ್ನ ಕೆಟ್ಟತನವನ್ನು ಮಾಡೋದಕ್ಕೆ ನಾಚಿಕೊಳ್ಳಬೇಕು, ನನ್ನ ಕೆಟ್ಟತನವನ್ನು ಮಾಡೋದಕ್ಕಾಗಿ ನಾನು ಹೇಸಿಕೊಳ್ಳಬೇಕು. ನಾವು ಯಾವಾಗ ಹೇಸಿಕೊಂಡು ಆ ಒಂದು ಭಯದಿಂದ ನಾವು ಹೋಗ್ತೀವೋ ಆವಾಗ ದೇವರು ಅದ್ಭುತವನ್ನು ನಾವು ಕಾಣುವರಾಗಿದ್ದೇವೆ. ಉದಾಹರಣೆಗಾಗಿ ನೋಡುವಾಗ ಯೇಸುವನ ಜೀವಿತದಲ್ಲಿ ಆ ಯೇಸುವನು ಒಂದು ದಿನದಲ್ಲಿ ಆತನು 44ನ ಒಂದು ಮನೆಯಲ್ಲಿ ಒಂದು ಪಾಪಕ್ಕೆ ಕರೆಯುವಾಗ ಆ ಒಂದು ಯೇಸುವನು ಹೇಳ್ತಾನೆ, ನಾನು ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ, ನಾನು ದೇವರಿಗೆ ಹೇಗೆ ವಿರೋಧವಾಗಿ ಪಾಪ ಮಾಡಲಿ ಎಂಬುದಾಗಿ ಪಾಪಕ್ಕೆ ಬೆನ್ನು ಹಾಕಿದವನಾಗಿ ದೇವರ ಕಡೆಗೆ ಮುಖ ಮಾಡಿದವನಾಗಿ ಆತನು ಪಾಪವನ್ನು ಬಿಟ್ಟು ಓಡ್ತಾನೆ. ಇವತ್ತು ನಿನ್ನ ಸ್ಥಿತಿ ಏನಾಗಿದೆ? ಇವತ್ತು ನೀನು ಪಾಪವನ್ನು ಬಿಟ್ಟು ಪಾಪವನ್ನು ಹೆಚ್ಚಿಕೊಂಡು ಪಾಪದ ಕೃತ್ಯಗಳನ್ನು ನಾನು ದೂರ ಮಾಡಿದವನಾಗಿ ಯೇಸುವನ್ನು ದೃಷ್ಟಿಸುತ್ತಾ ಓಡೋದಾದರೆ ನಿಜವಾದ ಆಶೀರ್ವಾದ ನೀವು ಕಾಣುವವರಾಗಿದ್ದೇವೆ. ಪ್ರಿಯ ಸಹೋದರರೇ, ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಒಂದು ಸಮ್ಮುಖದಲ್ಲಿ ಕ್ರೈಸ್ತರಾಗಿ ಜೀವಿಸುವವರೇ, ಇವತ್ತು ನಾನು ನಿಮಗೆ ಹೇಳುವಂಥ ಒಂದೇ ವಿಷಯ ಏನೆಂಬುದಾಗಿ ನೋಡುವಾಗ, ನಿಮ್ಮ ಪಾಪವು ಎಷ್ಟೇ ಕಡು ಕೆಂಪಾಗಿದ್ದರೂ ಯೇಸು ನಿಮ್ಮನ್ನು ಆ ಒಂದು ಪಾಪದಿಂದ ಬಿಡಿಸಿ ಕಾಯುವವನಾಗಿದ್ದಾನೆ, ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಅದಕ್ಕಾಗಿ ನೀವು ಪಾಪವನ್ನು ಹಿಂದೆ ಮಾಡಿಕೊಂಡು ನೀವು ಮುಂದೆ ಯೇಸುವನ್ನು ದೃಷ್ಟಿಸ್ತಾ ಹೋಗಬೇಕೆಂಬುದಾಗಿ ನಾನು ಹೇಳುತ್ತೇನೆ. ಅದಕ್ಕಾಗಿಯೇ ದೇವರು ಕೆಟ್ಟತನವನ್ನು ಜಯಿಸುವುದಕ್ಕಾಗಿ ನಮಗೆ ಬಲವನ್ನು ಕೊಡುವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಕೆಟ್ಟತನವನ್ನು ಜಯಿಸುವಂತೆ ದೇವರು ತಾನೇ ನನಗೆ ಮತ್ತು ನಿಮ್ಮೆಲ್ಲರಿಗೂ ಬಲವಾಗಿ ನಡೆಸಲಿ ಎಂಬುದಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಈ ಒಂದು ಸ್ವಾಮಿ ಸುಂದರವಾಗಿರುವಂಥ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ಜವಾಬ್ದಾರಿ ಕರ್ತನೆ ಕೆಟ್ಟತನವನ್ನು ಸೋಲಿಸುವಂಥದ್ದು, ದೇವರೇ ಪಾಪವನ್ನು ಸೋಲಿಸುವಂಥದ್ದು, ಪಾಪವನ್ನು ಹೇಸಿಕೊಳ್ಳುವಂಥದ್ದು, ದೇವರೇ ಕರ್ತನೆ ಸ್ವಾಮಿ ಸೈತಾನನ್ನು ಅವಮಾನ ಪಡಿಸುವಂಥದ್ದೇ ನಮ್ಮ ಕರ್ತವ್ಯವಿದೆ. ಕರ್ತನೆ, ನೀನು ಅಧಿಕಾರ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಇದನ್ನು ನಾನು ಮತ್ತು ಇಲ್ಲಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳು ಸ್ವಾಮಿ ಕಣ್ಣು ಮುಚ್ಚಿಕೊಂಡಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ಆಶೀರ್ವಾದ ಮಾಡು, ಬಲಪಡಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.